ಈಗಾಗಲೇ ಸದಾನಂದ ಗೌಡರು ಹೇಳಿದ್ದಾರೆ, ಅದು ಆಡಿಯೋ ನಂದೇ ಅಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಯಾರೋ ಹೇಳೋದ್ರಿಂದ ಏನು ನಮ್ಮ ರಾಷ್ಟ್ರೀಯ ನಾಯಕತ್ವ ತೀರ್ಮಾನ ಏನಾಗಲ್ಲ. ಅದು ನಮ್ಮದು ಆಲ್ ಇಂಡಿಯಾ ಪಾರ್ಟಿ ಇರೋದ್ರಿಂದ ತೀರ್ಮಾನ ಅಲ್ಲಿ ಆಲ್ ಇಂಡಿಯಾದಲ್ಲೇ ಆಗುತ್ತೆ. ಮತ್ತೆ ಯಾರೋ ಹೇಳಿದ್ರು, ಯಾರೋ ಸಲಹೆ ಮಾಡಿದ್ರು ಅಂತ ಏನು ನಡೆಯಲ್ಲ. ಇದೊಂದು ಸಾಮೂಹಿಕ ನೇತೃತ್ವ ಇರತಕ್ಕಂಥ ಕರ್ನಾಟಕದಲ್ಲಿ ಪಾರ್ಟಿ ನಮ್ಮದು. ಅದರಿಂದ ಯಾರು ಹೇಳಿದ ತಕ್ಷಣ ಅಧ್ಯಕ್ಷರನ್ನ ತೆಗೆಯಲ್ಲ, ಯಾರು ಮಾಡುವಂತ ತಕ್ಷಣ ಅಧ್ಯಕ್ಷರನ್ನೇನು ಮಾಡಲ್ಲ. ಅದು ಕೇಂದ್ರದ ನಾಯಕತ್ವಕ್ಕೆ ಬಿಟ್ಟಂತ ವಿಚಾರ. ಈಗಾಗಲೇ ಸದಾನಂದ ಗೌಡರು ಅದನ್ನ ನಿರಾಕರಿಸಿದ್ರಿಂದ ಅದನ್ನ ಇಲ್ಲಿಗೆ ಮುಕ್ತಾಯ ಮಾಡಿದಿರಿ. ಇವಾಗ ಸದಾನಂದ ಗೌಡ್ರ ಇಲ್ಲ ಅಂತ ಹೇಳಿದಾರಲ್ಲ, ಮುಗ್ದೋಯ್ತಲ್ಲ. ಅದು ಅಧ್ಯಕ್ಷರದ ಆಡಿಯೋ ಏನಿದೆ ಅದು ಮುಗ್ದ ಅಧ್ಯಾಯ. ಏನಾಗ್ತಿದೆ ಅಂತ ಯಾರದೋ ಸಂಚು ಪಿತೂರಿಗಳು ಬಿಜೆಪಿ ನಡೀತಾ ಇದೆ ಅಂತ ಅರ್ಧ ಮತದಾನ ನಂತರ ಒಂದಲ್ಲ ಒಂದು ವಿದ್ಯಮಾನಗಳು ಮುಜುಗರ ತರ್ತಾನೆ ಇದ್ದಾವೆ ಪಕ್ಷಕ್ಕೆ ಅಂತ. ಯಾವ್ದಪ್ಪ ಅಡ್ಡ ಮತದಾನ ವಿಚಾರ? ಆಯ್ತಲ್ಲ ಅದೆಲ್ಲ. ಈಗ ಡಿವಿಎಸ್ ಅವ್ರದ್ದು ಅಂತ ಹೇಳಿದಂತ ಆಡಿಯೋ ಆಣೆ ಇಲ್ಲ ಅಂತ ಹೇಳಾಯ್ತಲ್ಲ, ಇನ್ನೇನೈತೆ? ಯಾರು ಕೈವಾಡ ಇದೆ ಇದರಲ್ಲಿ? ಈ ತರ ಗೊಂದಲ ಅಂತ ಕೇಂದ್ರದವ್ರು ಹೇಳಿದಾರಲ್ಲ. ನಾವು ಹೋದಾಗ ಕೇಂದ್ರದವರು ಕ್ರಮ ತೆಗೆದುಕೊಳ್ಬೇಕಾಗಿದ್ದು ಕೇಂದ್ರದಿಂದ ನಾವು ಐಡೆಂಟಿಫೈ ಮಾಡ್ತೀವಿ ಯಾರು ಅಂತ ನಮ್ಗೆ ಗೊತ್ತಿದೆ. ಆಮೇಲೆ ಸೂಕ್ತ ಸಂದರ್ಭದಲ್ಲಿ ಕ್ರಮ ತೆಗೆದುಕೊಳ್ತೀನಿ. ನೀವು ಹೋಗಿ ಪಾರ್ಟಿ ಕೆಲಸ ಮಾಡಿ 2028 ಚುನಾವಣೆ ಗೆಲ್ಲುವಂಥದಕ್ಕೆ ಏನು ಕ್ರಮಗಳನ್ನು ಮಾಡಬೇಕು ಮತ್ತು JDS ಜೊತೆ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು, ಇದ್ರ ಬಗ್ಗೆ ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಪ್ರಕಾರ ಹೋಗ್ತೀರಿ ನಾವು. ಅವ್ರದ್ದು ದೋಸೆ ಇದ್ರೆ ತಾನೇ ತೂತಾಗೋದು. ಕಾಂಗ್ರೆಸ್ ಅವ್ರದ್ದು ಬಾಂಡ್ಲಿನೇ ತೂತವ್ರು. ಆ ತಟ್ಟೆ ದೋಸೆ ಹಾಕ್ತಾರಲ್ಲ ಅದೇ ತೂತಿರೋ, ಅಂಚೆ ತೂತಿರೋದ್ರಿಂದ ಅವ್ರ ಬಗ್ಗೆ ನಾನೇನು ಮಾತಾಡಕ್ ಹೋಗಲ್ಲ. ಬಿಜೆಪಿ ನಾಯಕರಲ್ಲಿ ಸರ್ ಕೆಲವು ನಾಯಕರ ಮಧ್ಯೆ ಒಂದಷ್ಟು ಹೇಳಿಕೆಗಳು ಆರೋಪ ಪ್ರತ್ಯಾರೋಪ ಡಿವಿಎಸ್ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡಿ, ನಾಯಕರ ಮಧ್ಯೆ ಸ್ವಲ್ಪ ನಡೀತಾ ಇದೆ. ನಾನು ಈಗ ವಿಶ್ವನಾಥ್ ಅವ್ರ ಜೊತೆ ಸುಮಾರು ಅರ್ಧ ಗಂಟೆ 1 ಗಂಟೆ ಮಾತಾಡಿದ್ದೀನಿ. ಏನೋ ಒಂದು ಕೆಂಪೇಗೌಡ ಜಯಂತಿ ಸಂದರ್ಭದಲ್ಲಿ ಮೊದಲು ಒಂದು ಕಡೆ ನಡೀತಾ ಇತ್ತು, ಅದು 2 ಕಡೆ ಆಗಬಾರ್ದು ಅನ್ನೋದು ವಿಶ್ವನಾಥ್ ಅವರ ಅಭಿಪ್ರಾಯ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪರಸ್ಪರ ಮಾತುಗಳು ಆಗಿರೋದು ಸತ್ಯ. ಅದನ್ನು ಮುಚ್ಚಿಡೋ ಪ್ರಶ್ನೆನೇ ಇಲ್ಲ. ಈಗ ಪಾರ್ಟಿ ನಾವೆಲ್ಲ ಒಟ್ಟಾಗಿ ಹೋಗ್ಬೇಕು, ಒಂದಾಗಿ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದಾನೆ ವಿಶ್ವನಾಥ್ ಅವರು ಕೂಡ ಮಾತಾಡಿದ್ದಾರೆ. ಇದನ್ನ ಇಲ್ಲಿಗೆ ಅದನ್ನ ಮುಕ್ತಾಯ ಮಾಡಿದಿರಿ. ಇನ್ನ ವಿಶ್ವನಾಥ್ ಅವರಾಗ್ಲಿ ಸದಾನಂದ ಗೌಡರಾಗ್ಲಿ ಯಾರು ಕೂಡ ಇನ್ನ ಆ ತರ ಮಾತಾಡಬಾರದು ಅನ್ನೋ ಒಂದು ಅಭಿಪ್ರಾಯನೂ ಕೂಡ ವಿಶ್ವನಾಥ್ ಅವರೇ ಕೊಟ್ಟಿದ್ದಾರೆ. ಇಲ್ಲ, ಅದೆಲ್ಲವನ್ನ ಮುಗಿಸಿದಿರಿ. ಇನ್ಮೇಲೆ ಯಾರು ಮಾತಾಡಬಾರದು ಅನ್ನೋ ಮಾತನ್ನು ಹೇಳಿದಿರಿ. ಎಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅದನ್ನ ನಾವು 4 ಗೋಡೆ ಮಧ್ಯೆ ಕೂತು ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೀರಿ. ಈಗ ವಿಶ್ವನಾಥ್ ಅವರು ನನ್ನ ಜೊತೆನೇ ಇದ್ದಾರೆ, ಇಲ್ಲಿ ಪಕ್ಕದಲ್ಲೇ ನನ್ನ ಜೊತೆನೇ ಇದ್ದಾರೆ. ಅವರು ಹೇಳಿದ್ದಾರೆ ಪಾರ್ಟಿ ದೃಷ್ಟಿ, ನಮ್ಮ ಪಾರ್ಟಿ ಮುಖ್ಯ ಹೊರತು ವ್ಯಕ್ತಿ ಮುಖ್ಯ ಅಲ್ಲ, ಪಾರ್ಟಿ ಮುಖ್ಯ ಅನ್ನೋ ಮಾತನ್ನ ಹೇಳಿದ್ದಾರೆ. ಅವ್ರ ಮನಸ್ಸಿಗಾಗಿದ್ದು ನೋವು ಬಗ್ಗೆ ಮಾತಾಡಿದ್ದಾರೆ. ಅದನ್ನ ಮುಗಿದ ಅಧ್ಯಾಯ. ಒಂದೇ ನಿಮಿಷ, ಅವರು ಯಾವುದೇ ಕರಾವಳಿ ವಿಚಾರ ಬಗ್ಗೆ ಅವರು ಮಾತಾಡಿಲ್ಲ. ಜನಗೆ ಅವರು ಸದಾನಂದ ಗೌಡ್ರ ಬಗ್ಗೆ ಏನೋ ಮಾತಾಡಿದ್ರಂತೆ. ಅದನ್ನು ಕೂಡ ಸದಾನಂದ ಗೌಡ್ರಿಗೆ ಮಾತಾಡಿ ಹೇಳ್ತೀನಿ ಅವ್ರಿಗೂ ಕೂಡ. ಇದು ಇಲ್ಲಿಗೆ ಮುಗಿದಿದೆ. ವಿಶ್ವನಾಥ್ ಅವ್ರ ಪಕ್ಕದಲ್ಲೇ ಇದಾರಲ್ಲ, ಏನಾನ ಇದ್ದಿದ್ರೆ ಅವ್ರು ಹೇಳೋರಲ್ಲ. ಈಗ ಏನು ಹೇಳಿಲ್ಲ. ಅದಕ್ಕೆ ಪಾರ್ಟಿ ಮುಖ್ಯ ಅನ್ನೋದು ವಿಶ್ವನಾಥ್ ಅವರು ನನ್ಗೆ 4 ಬಾರಿ ಫೋನ್ ಮಾಡಿದ್ರು. ಪಾರ್ಟಿ ಮುಖ್ಯ, ಪಾರ್ಟಿಯ ಒಂದು